Dear students, welcome to my channel. ನನ್ನ ಹೆಸರು ಕೃಷ್ಣ ಅಂತ, ನಿಮ್ಮ BBS ಟ್ರೈನರು. ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀವು ಇಷ್ಟು ದಿವಸ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಐಸೋಲೇಟೆಡ್ ಫುಟ್ಟಿಂಗು, ಕಂಬೈನ್ಡ್ ಫುಟ್ಟಿಂಗು, ರಾಫ್ಟ್ ಫುಟ್ಟಿಂಗು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಅದನ್ನೆಲ್ಲನೂ ಒಂದೇ ಶೀಟಲ್ಲಿ ನಾವು ಇದ್ರದ್ದು ಟೋಟಲ್ ರಿಸಲ್ಟ್ಸನ್ನು ಯಾವ ರೀತಿ ಸಮ್ಮರೈಸ್ ಮಾಡೋದು ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಯಾರ್ಯಾರು ಐಸೋಲೇಟೆಡ್ ಫುಟ್ಟಿಂಗು ಕ್ಯಾಲ್ಕುಲೇಟ್ ಮಾಡೋದನ್ನು ನೋಡಿಲ್ಲ ಅನ್ನೋದಾದರೆ, ನಂದು ಐಸೋಲೇಟೆಡ್ ಫುಟ್ಟಿಂಗು ವಿಡಿಯೋ ಇದೆ, ಅದನ್ನು ಓಪನ್ ಮಾಡಿ ನೋಡಿ. ಸೊ ಅದರಲ್ಲಿ ನಿಮಗೆ ಐಸೋಲೇಟೆಡ್ ಫುಟ್ಟಿಂಗ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಅದೇ ಥರ ಕಂಬೈನ್ಡ್ ಫುಟ್ಟಿಂಗು ಮತ್ತು ಅದೇ ಥರ ರಾಫ್ಟ್ ಫುಟ್ಟಿಂಗ್ದು ನಾನು ಸಪ್ರೇಟ್ ವೀಡಿಯೋಸ್ ಹಾಕಿದ್ದೀನಿ. ಅದನ್ನು ನೀವು ನೋಡಿದ್ರೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಸೊ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿರೋದನ್ನೆಲ್ಲ ಒಂದು ಸಮ್ಮರಿ ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ ನಿಮ್ಮ ಸೆಲ್ಲಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಸೆಲ್ಲಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ, ನ್ಯೂ ಶೀಟ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ಆ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ಶೀಟ್ ಓಪನ್ ಆಗುತ್ತೆ. ಆ ಹೊಸ ಶೀಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನೀವು ಅದಕ್ಕೊಂದು ಹೆಸರು ಕೊಟ್ಕೊಳ್ಳಿ, ಏನು ಸಮ್ಮರಿ ಅಂತ ಇಟ್ಕೊಳ್ಳಿ. ಸೊ ಇದಕ್ಕೆ ಸಮ್ಮರಿ ಅಂತ ನೇಮ್ ಇಟ್ಕೊಳ್ಳಿ. ನಾನು ಆಲ್ರೆಡಿ ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ, ಈ ರೀತಿ ಇರಬೇಕು ಟ್ಯಾಬ್ಲರ್ ಕಾಲಮು. ಈ ಟ್ಯಾಬ್ಲರ್ ಕಾಲಮ್ನ ನಾನು ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಇಟ್ಕೊತೀನಿ. ಈ ಹೊಸ ಶೀಟ್ ಏನಿದೆಯಲ್ಲ ಅಲ್ಲಿ ಇಟ್ಕೊತೀನಿ ನೋಡಿ. ಇಲ್ಲಿ ಇಟ್ಕೊಂಡು ಇದರಲ್ಲಿ ಏನಾದ್ರು ಶೀಟ್ಸ್ ಇದ್ದರೆ ಇದನ್ನು ನೀಟಾಗಿ ಫಾರ್ಮ್ಯಾಟ್ ಮಾಡ್ಕೊಳ್ಳಿ, ಪೇಜಸ್ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಲ್ರೆಡಿ ಟೋಟಲ್ ಕ್ವಾಂಟಿಟೀಸ್ ಮಾಡಿದ್ದೀನಿ. ಪೇಜ್ ಸೈಜ್ ಸಣ್ಣ ಇದೆ, ಸ್ವಲ್ಪ ಇಂಕ್ರೀಸ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಪರ್ಸೆಂಟೇಜ್ ಕ್ಲಿಕ್ ಮಾಡಿದ್ರೆ ಪೇಜು ಸೈಜ್ ಇಂಕ್ರೀಸ್ ಆಗುತ್ತೆ. ಸೊ ಇದರಲ್ಲಿದೆ ನೋಡಿ, ನಾನು ಟೋಟಲ್ ಸ್ಟೀಲ್ ಕ್ವಾಂಟಿಟಿ ಸಮ್ಮರಿ ಅಂತ ಹಾಕಿದ್ದೀನಿ, ಮತ್ತು ಅಬ್ಸ್ಟ್ರಾಕ್ಟ್ ಅಂತ ಹಾಕಿದ್ದೀನಿ, ಮತ್ತು ಇಲ್ಲಿ ಸೀರಿಯಲ್ ನಂಬರು 1 2 3 4 5 7 ಮತ್ತು ಡಿಸ್ಕ್ರಿಪ್ಷನಲ್ಲಿ ಏನಿದೆ, ನಾವೇನೇನು ಫುಟ್ಟಿಂಗ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಐಸೋಲೇಟೆಡ್ ಫುಟ್ಟಿಂಗು, ಕಂಬೈನ್ಡ್ ಫುಟ್ಟಿಂಗು ಮತ್ತು ರಾಫ್ಟ್ ಫುಟ್ಟಿಂಗ್ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಅದನ್ನು ನೀವು ಇಲ್ಲಿ ಬರ್ಕೊಂಬಿಡಿ. ಐಸೋಲೇಟೆಡ್ ಒಂದು, ಕಂಬೈನ್ಡ್ ಒಂದು, ರಾಫ್ಟ್ ಒಂದು ಬರ್ಕೊಳ್ಳಿ. ನಾನು ಇಲ್ಲಿ ಈ ಮಾಡಿರೋ ಕ್ವಾಂಟಿಟಿನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಯಾವ ರೀತಿಯಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ 8 mm ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ 8 mm ಸೆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಇಟ್ಕೊಂಡು ಈಕ್ವಲ್ಸ್ ಹೊಡಿರಿ. ಈಕ್ವಲ್ಸ್ ಹೊಡೆದ್ಬಿಟ್ಟು ನಿಮ್ದು ಏನು ಐಸೋಲೇಟೆಡ್ ಫುಟ್ಟಿಂಗ್ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ದು 8 mm ಇದೆಲ್ಲ ಟೋಟಲ್ ಮಾಡಿಟ್ಟಿರ್ತೀರಲ್ಲ, ಆ ಟೋಟಲ್ ಲಾಸ್ಟ್ ಕ್ವಾಂಟಿಟಿಗೆ ಹೋಗಿ ಕರೆಕ್ಟಾಗಿ ಅದೇ 8 mm ಟೋಟಲ್ ಸೆಲೆಕ್ಟ್ ಮಾಡಬೇಕು. ಯಾಕೆಂದರೆ ಅಲ್ಲಿ ವ್ಯಾಲ್ಯೂಸ್ ಇಲ್ಲ ಅಂದ್ರೂ ಅದನ್ನೇ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ಈಕ್ವಲ್ಸ್ ಹೊಡಿರಿ. ಈಕ್ವಲ್ಸ್ ಹೊಡೆದಾಗ ಅಲ್ಲಿ ಏನು 8 mm ಇರುತ್ತಲ್ಲ ಆ ಸೆಲ್ ನೋಡಿ ಇಲ್ಲಿ ಲಿಂಕ್ ಆಗುತ್ತೆ. ಸೊ ಈಗ ಈ ಸೆಲ್ ಕಾರ್ನರಲ್ಲಿ ಇಟ್ಕೊಂಡು ಹೋಲ್ಡ್ ಮಾಡಿ ಇದನ್ನು 32 mm ತನಕ ಡ್ರ್ಯಾಗ್ ಮಾಡಿಬಿಟ್ಬಿಡಿ. ಸೊ ಡ್ರ್ಯಾಗ್ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ರಿಸಲ್ಟ್ಸ್ಗಳು ಬಂದ್ವು ಇಲ್ಲಿ. ಸೊ ಈ ರಿಸಲ್ಟ್ಸ್ಗಳು ಇಲ್ಲಿ ನೋಡಿ 10 mm 844.23 ಇದೆಯಾ ನೋಡಿ. ಐಸೋಲೇಟೆಡ್ ಫುಟ್ಟಿಂಗಿಗೆ ಹೋಗಿ 844.23 10 mm ಇದೆಯಾ, ಇದೆ. ಅದೇ ಥರ 12 mm ಎಷ್ಟಿದೆ, 5289.76 ಇದೆಯಾ, ಇಲ್ಲಿ ಹೋಗಿ ನೋಡಿ. ಅದೇ ಇಲ್ಲಿ 5289.76. ಅದೇ ಥರ 16 ಕೂಡ ಇರುತ್ತೆ ನೋಡಿ. ಅದೇ ಥರ 16 ಕೂಡ ಇದೆ ನೋಡಿ, 401.43. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ನಮ್ಮದೇನು ಟೋಟಲ್ ಕ್ವಾಂಟಿಟಿ ಇರುತ್ತಲ್ಲ ಎಲ್ಲ ಕ್ವಾಂಟಿಟೀಸು ಇಲ್ಲಿ ಬಂದು ಸೆಲೆಕ್ಟ್ ಆಗಿ ಈ ರೆಸ್ಪೆಕ್ಟಿವ್ ಸೆಲ್ಗೆ ಲಿಂಕ್ ಆಗಿಬಿಡುತ್ತೆ. ಈ ಸಪೋಸ್ ನೀವೇನಾದರೂ ಈ ಐಸೋಲೇಟೆಡ್ ಫುಟ್ಟಿಂಗಲ್ಲಿ ಒಂದು ಡಯಾನೋ ಅಥವಾ ನಂಬರ್ಸೋ ಅಥವಾ ಫುಟ್ಟಿಂಗ್ ಸೈಜೋ ಏನಾದರೂ ತಪ್ಪು ಮಾಡಿದರೆ, ಆ ತಪ್ಪನ್ನು ನೀವು ಇಲ್ಲಿ ಕರೆಕ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಆ ತಪ್ಪು ನಿಮಗೆ ಇಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈಗ ಚೇಂಜ್ ಮಾಡ್ತೀನಿ. ಇಲ್ಲೂ 12 mm ಡಯಾ, ಇಲ್ಲೂ 12 mm ಡಯಾ ಬರಬೇಕಿತ್ತು ಅಂತ ಇಟ್ಕೊಳ್ಳಿ. ಇದನ್ನು 12 mm ಡಯಾ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ನೋಡಿ 10 mm ಇರೋದು 12 mm ಹೋಯಿತು. ಅದೇ ಥರ ಸಮ್ಮರಿಲೂ ಕೂಡ ನೋಡಿ ಚೇಂಜ್ ಆಯಿತು ಇಲ್ಲಿ ವ್ಯಾಲ್ಯೂ. ಮೊದಲು ಇದ್ದಿದ್ದು ವ್ಯಾಲ್ಯೂ ಈ ವ್ಯಾಲ್ಯೂ ಚೇಂಜ್ ಆಯ್ತಲ್ವಾ. ಸೊ ಅದೇ ಥರ. ಸೊ ಏನಾದ್ರು ತಪ್ಪಿದ್ರೆ ನಾವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಇದನ್ನು ಅಂಡು ಮಾಡ್ಕೊಳ್ಳಿ. ಸೊ ಇದು ನಾವು ಎಕ್ಸೆಲಲ್ಲಿ ಯೂಸ್ ಆಗ್ತಕ್ಕಂಥ ಒಂದು ಮುಖ್ಯ ಅಡ್ವಾಂಟೇಜು. ಅದೇ ಥರ ಸಮ್ಮರಿಗೆ ಹೋಗಿ ಅದೇ ಥರ ಕಂಬೈನ್ಡ್ ಫುಟ್ಟಿಂಗಿಗೆ ಹೋಗಿ 8 mm ಅಲ್ಲಿ ಇಟ್ಕೊಳ್ಳಿ. ಈಕ್ವಲ್ಸ್ ಹೊಡೆದ್ಬಿಟ್ಟು ಮತ್ತೆ ಕಂಬೈನ್ಡ್ ಫುಟ್ಟಿಂಗಿಗೆ ಹೋಗಿ ಅದೇ ಕಂಬೈನ್ಡ್ ಫುಟ್ಟಿಂಗಲ್ಲಿ 8 mm ಟೋಟಲ್ ಏನಿರುತ್ತೋ ಆ ಸೆಲ್ ಸೆಲೆಕ್ಟ್ ಮಾಡಿ ಎಂಟರ್ ಹೊಡೀರಿ. ಮತ್ತು ಆ ಸೆಲ್ ಕಾರ್ನರಲ್ಲಿ ಇಟ್ಕೊಂಡು ಫುಲ್ ಡ್ರ್ಯಾಗ್ ಮಾಡಿಬಿಡಿ. ಸೊ ಎಲ್ಲ ಬಂತು. ಅದೇ ಥರ ರಾಫ್ಟ್ ಫುಟ್ಟಿಂಗು ಕೂಡ ಮಾಡಿ, ರಾಫ್ಟ್ ಫುಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. 8 mm ಟೋಟಲ್ ಸಮ್ಮರಿಗೆ ಹೋಗಿ ಅಲ್ಲಿ ಇಂಟ್ರಿಕೊಂಡು ಎಂಟ್ರಿ ಹೊಡೀರಿ. ಸೊ 8 mm ಬಂತು. ಅದೇ ಥರ ಇದನ್ನು ಕೂಡ ಡ್ರ್ಯಾಗ್ ಮಾಡಿ. ಸೊ ನಿಮಗೆ ಟೋಟಲ್ ಕ್ವಾಂಟಿಟಿ ಅಪ್ ಟು 32 mm ಡಯಾ ತನಕ ಬಂದ್ಬಿಡ್ತು. ಸೊ ಇದು ಈಗ ನೀವು ಯಾವ ಫುಟ್ಟಿಂಗಲ್ಲಿ ಯಾವ ಸೆಲ್ಲಲ್ಲಿ ಏನೇ ಚೇಂಜಸ್ ಮಾಡಿದ್ರೂ ಕೂಡ ಅದು ಆಟೋಮೆಟಿಕಲಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಈ 8 mm ಇಲ್ಲಿ ಟೋಟಲ್ ಮಾಡಿ, ಟೋಟಲ್ ಕ್ವಾಂಟಿಟಿ ಇನ್ ಕೆ ಜಿ. ಇಲ್ಲಿ ಟೋಟಲ್ ಇನ್ ಕೆ ಜಿ ಅಂತ ಇದೆ. ಇದಿಷ್ಟನ್ನು ಟೋಟಲ್ ಮಾಡಿ ಇಲ್ಲಿ ಕೊಡಿ. ಸೊ ಇಲ್ಲಿಂದ ಇಲ್ಲಿ ತನಕ ಸೆಲೆಕ್ಟ್ ಮಾಡಿಕೊಂಡು ಆಟೋ ಸಮ್ ಹೊಡಿರಿ. ಸೊ ಇದ್ರದ್ದೆಲ್ಲ ಸಮ್ಮು ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲೂ ಅದೇ ಥರ ಈ ಕಾರ್ನರ್ಲಿ ಇಟ್ಕೊಂಡು ಈ ಕೊನೆ ತನಕ ಡ್ರ್ಯಾಗ್ ಮಾಡಿ. ಸೊ ಎಲ್ಲ 32 mm ಡಯಾ ತನಕ ಎಲ್ಲ ಡಯಾನು ಆ್ಯಡ್ ಆಗುತ್ತೆ.
ಮತ್ತು ಇದನ್ನು ನೀವು ಕೆ ಜಿನಲ್ಲಿ ಮೆಟ್ರಿಕ್ ಟನ್ನಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಈಕ್ವಲ್ಸ್ ಹೊಡೆದ್ಬಿಟ್ಟು ಅದೇ 8 mm ಮೇಲ್ಗಡೆ ಸೆಲ್ ಸೆಲೆಕ್ಟ್ ಮಾಡಿ ಡಿವೈಡೆಡ್ ಬೈ 1000 ಹೊಡಿರಿ. ಸೊ ಅದು ಮೆಟ್ರಿಕ್ ಟನ್ನಿಗೆ ಕನ್ವರ್ಟ್ ಆಗುತ್ತೆ. ಇದನ್ನು ಅದೇ ಥರ ಹಿಡಿದು ಡ್ರ್ಯಾಗ್ ಮಾಡಿ ಸೊ ಕೊನೆ ತನಕ ಎಲ್ಲನೂ ಮೆಟ್ರಿಕ್ ಟನ್ನಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ನೆಟ್ ಕ್ವಾಂಟಿಟಿ ಇದ್ರದ್ದು ಎಲ್ಲದ್ರದ್ದು ಸಮ್ ಬೇಕು ಅಂತಂದರೆ 2 ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ ಅಂತಂದರೆ ಇಲ್ಲಿ ಇಟ್ಕೊಂಡು ಕೊನೆಯ ತನಕ ಎಳೆದು ಇನ್ನೊಂದು ಸೆಲ್ ಎಕ್ಸ್ಟ್ರಾ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಗಿ ಆಟೋ ಸಮ್ ಮಾಡಿರಿ. ನೋಡಿ ಇದ್ರದ್ದು ಟೋಟಲ್ ಇಲ್ಲಿ ಬಂತು. ಸೊ ಬಂದಾಗ ಈ ಸೆಲ್ನ ಹಿಡಿದು ಎಳ್ಕೊಂಡು ಹೋಗಿ ಇಲ್ಲಿ ಹಾಕ್ಕೊಳ್ಳಿ, ಇಲ್ಲಿ ಹಾಕ್ಕೊಳ್ಳಿ. ಸೊ ನಿಮಗೆ ಇದ್ರದ್ದು ಟೋಟಲ್ ಇದ್ರದ್ದೆಲ್ಲ ಟೋಟಲ್ ಸಮ್ ಇಲ್ಲಿ ಬಂತು. ನೀವು ಇಲ್ಲಿ ಮೆಟ್ರಿಕ್ ಟನ್ ಅಂತ ಟೈಪ್ ಮಾಡ್ಕೊಳ್ಳಿ. ಇದೊಂದು ಮೆಥಡಲ್ಲಿ ಟೋಟಲ್ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಇದೆ ನೋಡಿ, ಇದನ್ನು ಅಂಡು ಮಾಡ್ತೀನಿ. ಅಂಡು ಮಾಡಿಬಿಟ್ಟು ಇನ್ನೂ ಒಂಥರ ಮಾಡ್ಬೋದು. ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ಸ್ ಹೊಡೆದ್ಬಿಟ್ಟು ಪ್ರತಿಯೊಂದು ಸೆಲ್ 8ಇಂದ ಹಿಡಿದು ಎಲ್ಲ 32 mm ತನಕನೂ ಒಂದೊಂದು ಸೆಲ್ಲಾಗಿ ಸೆಲೆಕ್ಟ್ ಮಾಡಿ ಪ್ಲಸ್ ಹೊಡ್ಕೊತ ಬನ್ನಿ. ನೋಡಿ 8 mm ಪ್ಲಸ್ಸು 10 ಪ್ಲಸ್ಸು 12 ಪ್ಲಸ್ಸು 16 ಪ್ಲಸ್ಸು 20 ಪ್ಲಸ್ಸು 25 ಪ್ಲಸ್ಸು 32 ಇದೆಲ್ಲನೂ ಪ್ಲಸ್ ಹೊಡೆದ್ಬಿಟ್ಟು ಎಂಟರ್ ಹೊಡಿರಿ, ಅಲ್ಲಿಗೆ ಬಂದ್ಬಿಡುತ್ತೆ ಟೋಟಲ್. ಸೊ ಇದು ಟೋಟಲ್ ಕ್ವಾಂಟಿಟಿ ಕೇಮ್ ಇನ್ ಮೆಟ್ರಿಕ್ ಟನ್. ಸೊ ಇದು ನಾವು ಅಬ್ಸ್ಟ್ರಾಕ್ಟ್ ಅಂದರೆ ನಾವು ಮಾಡಿರೋ ಕ್ವಾಂಟಿಟೀಸನ್ನೆಲ್ಲ ಒಂದು ಪೇಜಿಗೆ ತಂದು ಹಾಕ್ತಕ್ಕಂಥ ಒಂದು ಅಬ್ಸ್ಟ್ರಾಕ್ಟು. ಸೊ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಇದೇ ಥರ ಈಗ ಇದೊಂದೇ ಅಲ್ಲ, ಇದು ನೆಕ್ಸ್ಟ್ ಇನ್ನು ಎಷ್ಟು ಬರುತ್ತೋ ಅಷ್ಟೂ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಈಗ ನಿಮಗೆ ಎಲ್ಲೆಲ್ಲಿ ಯಾವ ಫುಟಿಂಗ್ ಇರುತ್ತೆ ಎಲ್ಲ ರಿಸಲ್ಟು ನಿಮಗೆ ಒಂದೇ ಪೇಜಲ್ಲಿ ಬಂದ್ಬಿಡುತ್ತೆ. ದಿಸ್ ಇಸ್ ದ ಮೇಕಿಂಗ್ ಆಫ್ ಸ್ಟೀಲ್ ಸಮ್ಮರಿ ಇನ್ ಎಕ್ಸೆಲ್. ಆಯ್ತು, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ. ಆಮೇಲೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ಮತ್ತು ನಿಮ್ಗೇನಾದ್ರು ಡೌಟ್ಸು ಕಮೆಂಟ್ಸ್ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ನಿಮ್ಗೆ ಯಾರಿಗಾದರೂ ಈ ಶೀಟು ಡ್ರಾಯಿಂಗ್ ಏನಾದ್ರು ಬೇಕು ಅಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಇಮೇಲಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.